ಎಲ್ರಿಗೂ ನಮಸ್ಕಾರ. ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಅಧ್ಯಾಯ 3 ಭಾರತಕ್ಕೆ ಐರೋಪ್ಯರ ಆಗಮನ, ದ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ. ಸೊ ಇದು ನಿಮಗೆ ಸಿ.ಟೆಟ್ ಎಕ್ಸಾಮ್ ಹಾಗೆಯೇ ಮುಂದೆ ಬರ್ತಕ್ಕಂತಹ ಒಂದು GPSTR ಆಗಿರ್ಬೋದು, HSTRಗೆ ಬಹಳನೇ ಅನುಕೂಲ ಆಗುತ್ತೆ. ಸೊ ಇಂಗ್ಲೀಷ್ನಲ್ಲಿ ಇದ್ರೂ ಕೂಡ ಅದನ್ನು ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲಿ ಕೂಡ ನಾನು ನಿಮಗೆ ಎಕ್ಸ್ಪ್ಲನೇಷನ್ನ ಕೊಡ್ತಾ ಹೋಗ್ತೀನಿ. ಸೊ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ನಿಮಗೆ ಎಕ್ಸಾಮ್ನ ದೃಷ್ಟಿಯಿಂದ ಹೆಲ್ಪ್ ಆಗುತ್ತೆ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ, ನಿಮಗೆ ಈ ರೀತಿ ಇದೆ ಸ್ಕ್ರೀನ್ ಮೇಲೆ. ಹೂ ವರ್ ದ ಫಸ್ಟ್ ಯುರೋಪಿಯನ್ಸ್ ಟು ಎಂಟರ್ ಇಂಡಿಯಾ ಥ್ರೂ ದ ಸಿ ರೂಟ್ ಅಂತ ಕೇಳಿದ್ದಾರೆ. ಅಂದರೆ ಸಮುದ್ರ ಮಾರ್ಗದ ಮುಖಾಂತರ ಭಾರತಕ್ಕೆ ಬಂದಂತಹ ಮೊದಲ ಐರೋಪ್ಯರು ಅಥವಾ ಯುರೋಪಿಯನ್ನರು ಯಾರು ಅಂತ ಕೇಳಿರೋದು. ಯಾರು ಫಸ್ಟ್ ಬಂದಿದ್ದು ಭಾರತಕ್ಕೆ ಅಂತ. ಸೊ ಡಚ್, ಫ್ರೆಂಚ್, ಪೋರ್ಚುಗೀಸ್, ಇಂಗ್ಲೀಷ್ ಅಂತ ಇದೆ. ಸೊ ಯಾರಿರ್ಬೋದು ಹಾಗಾದರೆ? ಎಸ್, ಆಪ್ಷನ್ 3 ಪೋರ್ಚುಗೀಸ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ 1498 ಮೇ 17ರಂದು ವಾಸ್ಕೋಡಿ ಗಾಮ ಏನಿದ್ದಾನೆ, ಕೇರಳದ ಒಂದು ಕಲ್ಲಿಕೋಟೆ ಕ್ಯಾಲಿಕಟ್ ಅಂತ ಏನು ಹೇಳ್ತೀವಿ, ಅಲ್ಲಿಗೆ ಅಲ್ಲಿಗೆ ತಲುಪ್ತಾನೆ. ಭಾರತಕ್ಕೆ ನೂತನ ಒಂದು ಹೊಸ ಜಲಮಾರ್ಗವನ್ನು ಕಂಡುಹಿಡಿತಾನೆ. ಇದು ಯುರೋಪಿಯನ್ನರು ಭಾರತಕ್ಕೆ ಬರೋದಕ್ಕೆ ಕಾರಣ ಆಗುತ್ತೆ. ಸೊ ಈ ಒಂದು ಸಮುದ್ರ ಮಾರ್ಗದ ಒಂದು ಅನ್ವೇಷಣೆ ಅಥವಾ ಸಂಶೋಧನೆಯಿಂದಾಗಿ ಪೋರ್ಚುಗೀಸರಾಗಿರ್ಬೋದು, ಡಚ್ಚರಾಗಿರ್ಬೋದು, ಇಂಗ್ಲೀಷರು ಮತ್ತು ಫ್ರೆಂಚರು ವ್ಯಾಪಾರಕ್ಕೋಸ್ಕರ ಭಾರತಕ್ಕೆ ಬರ್ತಾರೆ. ಸೊ ಹಾಗಾಗಿ ಭಾರತಕ್ಕೆ ಬಂದಂತಹ ಮೊದಲ ಐರೋಪ್ಯರು ಅಥವಾ ಯುರೋಪಿಯನ್ನರು ಅಂತ ಬಂದಾಗ ಪೋರ್ಚುಗೀಸರು. ಸೊ ಭಾರತವನ್ನು ಬಿಟ್ಟು ಹೋದಂತಹ ಕೊನೆಯ ಐರೋಪ್ಯರು ಕೂಡ ಪೋರ್ಚುಗೀಸರೇ ಆಗಿರುವಂಥದ್ದು. ಸೊ ಹಾಗಾಗಿ ಆಪ್ಷನ್ 3 ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟು ಎರಡನೇ ಒಂದು ಪ್ರಶ್ನೆ ನೋಡಿ. ದ ಕಿಂಗ್ ಆಫ್ ಕ್ಯಾಲಿಕಟ್ ಹೂ ಗ್ರಾಂಟೆಡ್ ಟ್ರೇಡ್ ಪರ್ಮಿಷನ್ ಆಫ್ ವಾಸ್ಕೋಡಿ ಗಾಮ ಅಂತ ಕೇಳಿದ್ದಾರೆ. ಸೊ ವಾಸ್ಕೋಡಿ ಗಾಮ ಎಷ್ಟರಲ್ಲಿ ಕೇರಳದ ಕಲ್ಲಿಕೋಟೆಗೆ ತಲುಪ್ತಾನೆ? 1948ರಲ್ಲಿ ಬರ್ತಾನೆ. ಸೊ ಆ ಸಂದರ್ಭದಲ್ಲಿ ಕೇರಳದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಂತಹ ರಾಜ ಯಾರು, ಅವನಿಗೆ ವ್ಯಾಪಾರವನ್ನು ಮಾಡೋದಕ್ಕೆ ಲೈಸೆನ್ಸನ್ನು ಅಥವಾ ಪರವಾನಗಿಯನ್ನು ಕೊಟ್ಟಂತಹ ರಾಜ ಯಾರು ಅನ್ನೋದು ಪ್ರಶ್ನೆ. ಸೊ ಜಾಮೋರಿನ್, ಜಹಾಂಗೀರ್, ಹಾಗೆಯೇ ಬಹದ್ದೂರ್ ಶಾ, ಇನ್ನು ಮೂರನೇದಾಗಿ ಆಲಂಗೀರ್ ಅಂತ ಇದೆ. ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರ್ಬೋದು ಹಾಗಾದರೆ? ಎಸ್, ಆಪ್ಷನ್ 1 ಜಾಮೋರಿನ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ಕಲ್ಲಿಕೋಟೆಯ ದೊರೆ ಜಾಮೋರಿನ್ ಏನಿದ್ದಾನೆ, ಪೋರ್ಚುಗೀಸ್ ನಾವಿಕ ವಾಸ್ಕೋಡಿ ಗಾಮನಿಗೆ ವ್ಯಾಪಾರ ಮಾಡೋದಕ್ಕೆ ಅವನಿಗೆ ಅನುಮತಿಯನ್ನು ಕೊಡುವಂಥದ್ದು. ಆಪ್ಷನ್ ಎ ಜಾಮೋರಿನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮೂರನೇ ಒಂದು ಪ್ರಶ್ನೆ ನೋಡಿ. These were the objectives of the Portuguese in discovering a new sea route to India. ಅಂದರೆ ಕನ್ನಡದಲ್ಲಿ ಏನು ಅರ್ಥ ಅಂತ ಹೇಳಿದರೆ, ಆ ಪ್ರಶ್ನೆಯ ಅರ್ಥ, ಪೋರ್ಚುಗೀಸರು ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯೋದಕ್ಕೆ ಮೂಲ ಉದ್ದೇಶ ಏನು? ಮೂರು ಉದ್ದೇಶಗಳನ್ನ ಇಟ್ಕೊಂಡು ಅವ್ರು ಏನು ಮಾಡಿದರು, ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದ್ರು. ಸೊ ಆ ಒಂದು 3 ಉದ್ದೇಶಗಳು ಯಾವುದು ಅಂತ ಕೇಳಿರೋದು. ಆಪ್ಷನ್ ನೋಡಿ. ಟು ಎಸ್ಟಾಬ್ಲಿಷ್ ಅ ಮೊನೋಪೋಲಿ ಆನ್ ಟ್ರೇಡ್ ವಿತ್ ಈಸ್ಟರ್ನ್ ಕಂಟ್ರೀಸ್. ಆಪ್ಷನ್ ಬಿ, ಟು ಬಿಲ್ಡ್ ಅ ಕೊಲೋನಿಯಲ್ ಎಂಪೈರ್. ಆಪ್ಷನ್ ಸಿ, ಟು ಸ್ಪ್ರೆಡ್ ಕ್ರಿಶ್ಚಿಯಾನಿಟಿ. ಆಪ್ಷನ್ ಡಿ, ಆಲ್ ಆಫ್ ದ ಎಬೋ ಅಂತ ಇದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಏನಿರ್ಬೋದು? ಆಪ್ಷನ್ ಡಿ, ಆಲ್ ಆಫ್ ದ ಎಬೋ ಅನ್ನೋದು ಸರಿಯಾದ ಆನ್ಸರ್ ಆಗಿದೆ. ಸೊ ನಾನು ಇದನ್ನು ಕನ್ನಡದಲ್ಲಿ ಹೇಳ್ತೀನಿ. ಸೊ ಮೊದಲಿಗೆ ಅವರು ಪೂರ್ವದ ದೇಶಗಳೊಂದಿಗೆ ವ್ಯಾಪಾರದ ಏಕಸ್ವಾಮ್ಯವನ್ನು ಸಾಧಿಸ್ತಾರೆ, ವಸಾಹತು ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡ್ತಾರೆ, ಆಯಿತಾ. ಸೊ ನೆಕ್ಸ್ಟು ಟು ಸ್ಪ್ರೆಡ್ ಕ್ರಿಶ್ಚಿಯಾನಿಟಿ ಅಂದರೆ ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡ್ತಾರೆ. ಇದು 3 ಉದ್ದೇಶಗಳನ್ನು ಇಟ್ಕೊಂಡು ಅವ್ರು ಏನು ಮಾಡ್ತಾರೆ, ಭಾರತಕ್ಕೆ ವ್ಯಾಪಾರಕ್ಕೋಸ್ಕರ ಬರ್ತಾರೆ. ಸೊ ಹಾಗಾಗಿ ಆಪ್ಷನ್ ಡಿ, ಆಲ್ ಆಫ್ ದ ಎಬೋ, ಎಸ್ಟಾಬ್ಲಿಷ್ ಅ ಮೊನೋಪೊಲಿ ಆನ್ ಟ್ರೇಡ್ ವಿತ್ ಈಸ್ಟರ್ನ್ ಕಂಟ್ರೀಸ್, ಅಂದರೆ ಪೂರ್ವದ ದೇಶದ ಜೊತೆಗೆ ವ್ಯಾಪಾರದ ಏಕಸ್ವಾಮ್ಯವನ್ನು ಸಾಧಿಸಿದ್ರು ಅಂತ. ಇದು ಎರಡನೇದು, ಟು ಬಿಲ್ಡ್ ಅ ಕೊಲೋನಿಯಲ್ ಎಂಪೈರ್ ಅಂದರೆ ವಸಾಹತು ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದ್ರು ಅನ್ನೋದು. ಸೊ ಹಾಗಾಗಿ ಆಲ್ ಆಫ್ ದ ಎಬೋ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ. ನೆಕ್ಸ್ಟು 4ನೇ ಒಂದು ಪ್ರಶ್ನೆ ನೋಡಿ, ಈ ರೀತಿ ಇದೆ. ಹಿ ವಾಸ್ ಅಪಾಯಿಂಟೆಡ್ ಆ್ಯಸ್ ದ ಗವರ್ನರ್ ಆಫ್ ಇಂಡಿಯಾ ಬೈ ದ ಪೋರ್ಚುಗೀಸ್ ಇನ್ 1509 ಅಂತ ಇದೆ. 1509 ಅಂದರೆ 1509ರಲ್ಲಿ ಭಾರತದ ಗವರ್ನರ್ ಅಥವಾ ವೈಸ್ರಾಯ್ ಆಗಿ ಅವರು ನೇಮಕ ಆಗ್ತಾರೆ. ಯಾರು ನೇಮಕ ಆಗ್ತಾರೆ 1509ರಲ್ಲಿ ಅಂತ ಕೇಳಿರೋದು, ಆಯಿತಾ. ಸೊ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ, ಆಪ್ಷನ್ ಬಿ ಡೂಪ್ಲೆಕ್ಸ್, ಆಪ್ಷನ್ ಸಿ ರಾಬರ್ಟ್ ಕ್ಲೈವ್, ಆಪ್ಷನ್ ಡಿ ಆಲ್ಬುಕರ್ಕ್ ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಲ್ಬುಕರ್ಕ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸಾಮಾನ್ಯ ಶಕ 1509ರಲ್ಲಿ ಏನಾಗುತ್ತೆ, ಆಲ್ಬುಕರ್ಕ್ ಭಾರತಕ್ಕೆ ಗವರ್ನರ್ ಅಥವಾ ವೈಸ್ರಾಯ್ ಆಗಿ ನೇಮಕ ಆಗ್ತಾನೆ. ಆನಂತರ ಇವನು ಏನು ಮಾಡ್ತಾನೆ,
1510ರಲ್ಲಿ ವಿಜಯಪುರದ ಸುಲ್ತಾನನಿಂದ ಗೋವಾವನ್ನು ವಶಪಡಿಸ್ಕೊಳ್ತಾನೆ. ಪೋರ್ಚುಗೀಸರು ಭಾರತವನ್ನು ಬಿಟ್ಟು ಹೋಗೋ ತನಕನೂ ಕೂಡ ಗೋವಾ ಪೋರ್ಚುಗೀಸರ ರಾಜಧಾನಿ ಆಗಿರುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಆಲ್ಬುಕರ್ಕ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ 5ನೇ ಪ್ರಶ್ನೆ, ದಿಸ್ ಸಿಟಿ ವಾಸ್ ದ ಕ್ಯಾಪಿಟಲ್ ಆಫ್ ದ ಪೋರ್ಚುಗೀಸ್ ಇನ್ ಇಂಡಿಯಾ ಅಂತ ಕೇಳಿದ್ದಾರೆ. ಜಸ್ಟ್ ಈಗ ತಾನೇ ಅದಕ್ಕೆ ಹೇಳಿದೆ. ಸೊ ಆ ಒಂದು ಪ್ರಶ್ನೆಗೆ ಉತ್ತರನ ಹೇಳಿದ್ದೆ. ಸೊ ಪ್ರಶ್ನೆನ ಇವಾಗ ಫ್ರೇಮ್ ಮಾಡಿದ್ದಾರೆ. ಸೊ ಏನಂತಂದರೆ, ಯಾವ ಸಿಟಿ ಪೋರ್ಚುಗೀಸರ್ ಅಂದರೆ ಯಾವ ಒಂದು ರಾಜ್ಯ ಅಥವಾ ಯಾವ ಒಂದು ನಗರ ಪೋರ್ಚುಗೀಸರ ರಾಜಧಾನಿ ಆಗಿತ್ತು ಇಂಡಿಯಾದಲ್ಲಿ ಅಂತ. ಸೊ ಆಪ್ಷನ್ ನೋಡಿಲಿ, ಕಲ್ಕತ್ತಾ, ಆಪ್ಷನ್ ಬಿ ಸೂರತ್, ಆಪ್ಷನ್ ಸಿ ಗೋವಾ, ಆಪ್ಷನ್ ಡಿ ಪಾಂಡಿಚೇರಿ. ಸೊ ಪೋರ್ಚುಗೀಸರ ರಾಜಧಾನಿ ಆಗಿದ್ದಂತಹ ಒಂದು ಏನು ಪ್ರದೇಶ ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ ಗೋವಾ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ, ಹಿ ವಾಸ್ ದ ಫಸ್ಟ್ ವೈಸ್ರಾಯ್ ಆಫ್ ದ ಪೋರ್ಚುಗೀಸ್ ಇನ್ ಇಂಡಿಯಾ ಅಂತ ಕೇಳಿದ್ದಾರೆ. ಸೊ ಪೋರ್ಚುಗೀಸರ ಮೊದಲನೇ ವೈಸ್ರಾಯ್, ಇಂಡಿಯಾದಲ್ಲಿ ಪೋರ್ಚುಗೀಸರ ವೈಸ್ರಾಯ್ ಆಗಿದ್ದಂಥವನು ಯಾರು ಅಂತ ಕೇಳಿದ್ದಾರೆ. ಸೊ 6th ಕ್ವೆಶನ್ಗೆ ಆಪ್ಷನ್ ನೋಡಿ, ಫ್ರಾನ್ಸಿಸ್ಕೋ ಡಿ ಆಲ್ಮೆಡಾ, ಆಪ್ಷನ್ ಬಿ ಡೂಪ್ಲೆಕ್ಸ್, ಆಪ್ಷನ್ ಸಿ ರಾಬರ್ಟ್ ಕ್ಲೈವ್, ಆಪ್ಷನ್ ಡಿ ಆಲ್ಬುಕರ್ಕ್ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎ ಫ್ರಾನ್ಸಿಸ್ಕೋ ಡಿ ಆಲ್ಮೆಡಾ. ಸೊ ಅವಾಗಲೇ ನಾನು ಹೇಳಿದೆ 1509ರಲ್ಲಿ ಆಲ್ಬುಕರ್ಕ್ ಭಾರತಕ್ಕೆ ಬಂದಂತಹ ಪೋರ್ಚುಗೀಸರ ವೈಸ್ರಾಯ್. ಬಟ್ ಅವನು ಭಾರತದ ಪ್ರಥಮ ವೈಸ್ರಾಯ್ ಆಗಿರಲಿಲ್ಲ, ಭಾರತಕ್ಕೆ ಬಂದಂತಹ ಪೋರ್ಚುಗೀಸ್ನ ವೈಸ್ರಾಯ್ ಆಗಿರ್ತಾನೆ 1509ರಲ್ಲಿ. ಬಟ್ ಇಲ್ಲಿ ಕೇಳಿರೋ ಕ್ವೆಶನ್ ಏನು, ಹಿ ವಾಸ್ ದ ಫಸ್ಟ್ ವೈಸ್ರಾಯ್ ಆಫ್ ದ ಪೋರ್ಚುಗೀಸ್ ಇನ್ ಇಂಡಿಯಾ. ಪ್ರಥಮ ವೈಸ್ರಾಯ್, ಭಾರತಕ್ಕೆ ಬಂದಂತಹ ಮೊಟ್ಟ ಮೊದಲ ವೈಸ್ರಾಯ್ ಯಾರು ಅಂತ. ಸೊ ಫ್ರಾನ್ಸಿಸ್ಕೋ ಡಿ ಆಲ್ಮೆಡಾ ಆಯಿತಾ. ಪೋರ್ಚುಗೀಸರ ಫ್ರಾನ್ಸಿಸ್ಕೋ ಡಿ ಆಲ್ಮೆಡಾ ಭಾರತದ ಪ್ರಥಮ ವೈಸ್ರಾಯ್. ಭಾರತಕ್ಕೆ ಬಂದ ಮೊಟ್ಟ ಮೊದಲ ಯುರೋಪಿಯನ್ನರು ಹಾಗೂ ಭಾರತವನ್ನು ತೊರೆದ ಕಟ್ಟಕಡೆಯ ಯುರೋಪಿಯನ್ನರು ಪೋರ್ಚುಗೀಸರೇ ಆಗಿದ್ದಾರೆ ಅನ್ನೋದು. ಸೊ ಕೊನೆ ತನಕನೂ ಕೂಡ ಗೋವಾ, ದಿಯು, ದಾಮನ್ ಮಾತ್ರನೇ ಪೋರ್ಚುಗೀಸರ ಒಂದು ವಶದಲ್ಲಿ ಉಳಿದಿದ್ದಂಥದ್ದು. ಸೊ ಬ್ರಿಟಿಷ್ ಆಳ್ವಿಕೆ ಏನಿದೆ ಸಾಮಾನ್ಯ ಶಕ 1947ರಲ್ಲಿ ಕೊನೆಯಾಗುತ್ತೆ. ಪೋರ್ಚುಗೀಸರು ತಮ್ಮ ಒಂದು ನೆಲದಿಂದ ಹೋಗಲಿಲ್ಲ, ಅಂದರೆ ಏನು ಬ್ರಿಟಿಷರ ಆಳ್ವಿಕೆ ಕೊನೆಗೊಂಡರೂ ಕೂಡ ಪೋರ್ಚುಗೀಸರು ಮಾತ್ರ ಹೋಗಿರಲಿಲ್ಲ. ಆನಂತರ ಗೋವಾದ ಒಂದು ವಿಮೋಚನೆಗೋಸ್ಕರ ಅಲ್ಲಿನ ಭಾರತೀಯರು ಏನು ಮಾಡ್ತಾರೆ, ಅಹಿಂಸಾತ್ಮಕ ಚಳುವಳಿಯನ್ನು ಹೂಡ್ತಾರೆ. ಆದರೆ ಚಳುವಳಿಗಾರರನ್ನ ಅವ್ರು ಏನು ಮಾಡ್ತಾರೆ ಅಂದರೆ ಅಮಾನುಷವಾಗಿ ಹಿಂಸೆಗೊಳಪಡಿಸ್ತಾರೆ. ಸೊ ಕೊನೆಗೆ 1961ರಲ್ಲಿ ಏನಾಗುತ್ತೆ, ಭಾರತೀಯ ಸೇನಾಪಡೆ ಏನು ಮಾಡುತ್ತೆ, ಪೋರ್ಚುಗೀಸರನ್ನು ಗೋವಾದಿಂದ ಹೊರಗಡೆ ಹಾಕುತ್ತೆ. ಸೊ ಗೋವಾ ವಿಮೋಚನೆಗೊಳ್ಳುತ್ತೆ 1961ನಲ್ಲಿ. ಸೊ ಹಾಗಾಗಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಆಪ್ಷನ್ ಎ ಫ್ರಾನ್ಸಿಸ್ಕೋ ಡಿ ಆಲ್ಮೆಡಾ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟು 7ನೇ ಒಂದು ಪ್ರಶ್ನೆ, ದೀಸ್ ವರ್ ದ ಫಸ್ಟ್ ಯುರೋಪಿಯನ್ಸ್ ಟು ಕಮ್ ಟು ಇಂಡಿಯಾ ಆ್ಯಂಡ್ ಲಾಸ್ಟ್ ಯುರೋಪಿಯನ್ಸ್ ಟು ಲೀವ್ ಇಂಡಿಯಾ ಅಂತ. ಪ್ರಶ್ನೆನ ಅರ್ಥ ಮಾಡಿಕೊಂಡ್ರೆ ನಾನು ಜಸ್ಟ್ ಇವಾಗ ಏನು ಹೇಳಿದೆ ಎಕ್ಸ್ಪ್ಲನೇಷನ್ ಅದರಲ್ಲೇ ಆನ್ಸರ್ ಇತ್ತು. ಪ್ರಶ್ನೆ ಕನ್ನಡದಲ್ಲಿ ಏನಪ್ಪ ಅಂದರೆ, ಇನ್ನು ಭಾರತಕ್ಕೆ ಬಂದಂತಹ ಮೊದಲ ಯುರೋಪಿಯನ್ನರು ಇವರೇ ಆಗಿದ್ದರು, ಹಾಗೆ ಭಾರತದಿಂದ ಹೊರಗೆ ಹೋದಂತಹ ಕೊನೆಯ ಯುರೋಪಿಯನ್ನರು ಕೂಡ ಇವರೇ ಆಗಿದ್ದರು ಅಂತ ನಾನು ಜಸ್ಟ್ ಇವಾಗ ತಾನೇ ಹೇಳಿದೆ ಯಾರು ಅಂತ. ಸೊ ಆಪ್ಷನ್ಸ್ ನೋಡಿ, ಡಚ್, ಫ್ರೆಂಚ್, ಪೋರ್ಚುಗೀಸ್, ಇಂಗ್ಲೀಷ್. ಸೊ ಸರಿಯಾಗಿರ್ತಕ್ಕಂತಹ ಆನ್ಸರ್ ಏನು, ಆಪ್ಷನ್ ಸಿ ಪೋರ್ಚುಗೀಸ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಸೊ ನೆಕ್ಸ್ಟು, ಇನ್ ದಿಸ್ ಇಯರ್ ಡಿಡ್ ಗೋವಾ ಅಗೇನ್ ಇಂಡಿಪೆಂಡೆನ್ಸ್ ಫ್ರಮ್ ದ ಪೋರ್ಚುಗೀಸ್ ಅಂತ ಇದೆ. ಅಂದರೆ ಯಾವ ವರ್ಷದಲ್ಲಿ ಏನು ಗೋವಾ ವಿಮೋಚನೆಯನ್ನು ಪಡ್ಕೊಳ್ತು ಅಥವಾ ಸ್ವತಂತ್ರವನ್ನು ಪಡ್ಕೊಳ್ತು ಪೋರ್ಚುಗೀಸರಿಂದ ಅಂತ ನಾನು ಜಸ್ಟ್ ಇವಾಗ ತಾನೇ ಹೇಳಿದೆ, ಅದನ್ನು ಕೂಡ ಹೇಳಿದೆ. ಸೊ ಆಪ್ಷನ್ ನೋಡಿ 1960, 1961, 1962, 1947 ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ 1961. 1961ರಲ್ಲಿ ಭಾರತೀಯ ಸೇನಾಪಡೆ ಏನು ಮಾಡುತ್ತೆ, ಪೋರ್ಚುಗೀಸರನ್ನು ಬಡಿದೋಡಿಸುವುದರ ಜೊತೆಗೆ ಗೋವಾ ವಿಮೋಚನೆ ಆಯಿತು ಅಂತಕ್ಕಂಥ. ಸೊ ಆಪ್ಷನ್ ಬಿ 1961 ಇಸ್ ದ ರೈಟ್ ಆನ್ಸರ್. ಮುಂದಿನ ಒಂದು ಪ್ರಶ್ನೆ, ವಿಚ್ ಕಂಟ್ರಿ ಡಿಡ್ ದ ಡಚ್ ಕಮ್ ಫ್ರಮ್ ಟು ಟ್ರೇಡ್ ಇನ್ ಇಂಡಿಯಾ ಅಂತ ಕೇಳಿದ್ದಾರೆ. ಡಚ್ಚರು ಒಂದು ಕಾಲಾವಧಿ ನಾನು ನಿಮ್ಗೆ ಹೇಳ್ಬಿಡ್ತೀನಿ. 1596ರಿಂದ 1792 ಏನಿದೆಲ್ಲ ಇದು ಡಚ್ಚರ ಒಂದು ಕಾಲಾವಧಿ ಆಗಿರುತ್ತೆ. ಸೊ ಇಲ್ಲಿ ಪ್ರಶ್ನೆ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ, ವಿಚ್ ಕಂಟ್ರಿ ಡಿಡ್ ದ ಡಚ್ ಕಮ್ ಫ್ರಮ್ ಟು ಟ್ರೇಡ್ ಇನ್ ಇಂಡಿಯಾ ಅಂತ. ಅಂದರೆ ಯಾವ ಒಂದು ದೇಶದಿಂದ ನಮ್ಮ ದೇಶಕ್ಕೆ ಭಾರತಕ್ಕೆ ಬಂದರು ಅವರು ವ್ಯಾಪಾರವನ್ನು ಮಾಡೋದಕ್ಕೋಸ್ಕರ ಅಂತ. ಸೊ ಆಪ್ಷನ್ಸ್ ನೋಡಿಲಿ, ನೆದರ್ಲ್ಯಾಂಡ್ಸ್, ಇಂಗ್ಲೆಂಡ್, ಪೋರ್ಚುಗಲ್, ಸ್ಪೇನ್ ಅಂತ ಇದೆ. ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎ ನೆದರ್ಲ್ಯಾಂಡ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ಪೋರ್ಚುಗೀಸ್
ಪೋರ್ಚುಗೀಸರ ನಂತರ ಭಾರತಕ್ಕೆ ಬಂದಂತಹ ಯುರೋಪಿಯನ್ನರಲ್ಲಿ ನೆದರ್ಲ್ಯಾಂಡ್ ದೇಶದ ಡಚ್ಚರ್ ಏನಿದ್ದಾರೆ ಪ್ರಮುಖರು. ಸೊ ಡಚ್ಚರು ಬಂದು ಬೇಸಿಕಲಿ ನೆದರ್ಲ್ಯಾಂಡ್ನವರು. ಹಾಗಾಗಿ ಆಪ್ಷನ್ ಎ ನೆದರ್ಲ್ಯಾಂಡ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟು 10ನೇ ಒಂದು ಪ್ರಶ್ನೆ, ಇನ್ ವಿಚ್ ಇಯರ್ ವಾಸ್ ದ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಎಸ್ಟಾಬ್ಲಿಷ್ಡ್ ಟು ಟ್ರೇಡ್ ವಿತ್ ಈಸ್ಟ್ ಇಂಡಿಯಾ ಅಂತ ಕೇಳಿದ್ದಾರೆ. ಅಂದರೆ ಯಾವ ವರ್ಷದಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಯಿತು ಅಂತ ಕೇಳಿರೋದು, ಆಯಿತಾ. ಸೊ ಆಪ್ಷನ್ಸ್ ನೋಡಿ, 1600, 1601, 1602, 1664 ಅಂತ ಇದೆ. ಸೊ ಯಾವ ವರ್ಷದಲ್ಲಿ ಹಾಗಾದರೆ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಯಿತು? 1602ರಲ್ಲಿ. ಆಪ್ಷನ್ ಸಿ 1602ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗುತ್ತೆ. ಸೊ ಈ ಒಂದು ಕಂಪನಿ ಪೂರ್ವದ ದೇಶಗಳ ಜೊತೆಗೆ ವ್ಯಾಪಾರವನ್ನು ಮಾಡ್ತಕ್ಕಂತಹ ಒಂದು ಏಕಸ್ವಾಮ್ಯವನ್ನು ಪಡೆಯುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟು 11ನೇ ಒಂದು ಪ್ರಶ್ನೆ, ದಿಸ್ ಸಿಟಿ ವಾಸ್ ದ ಕ್ಯಾಪಿಟಲ್ ಆಫ್ ದ ಡಚ್ ಇನ್ ಇಂಡಿಯಾ ಅಂತ ಕೇಳಿದ್ದಾರೆ. ಅಂದರೆ ಕ್ಯಾಪಿಟಲ್ ಅಂತಂದ್ರೇನು? ರಾಜಧಾನಿ. ಡಚ್ಚರ ಒಂದು ರಾಜಧಾನಿ ಯಾವುದಾಗಿತ್ತು ಅಂದರೆ ಭಾರತದಲ್ಲಿ ಡಚ್ಚರು ಯಾವ ಒಂದು ಪ್ರದೇಶವನ್ನು ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ರು ಅಂತ ಹೇಳಿ ಪ್ರಶ್ನೆ ಕೇಳಿರೋದು. ಆಪ್ಷನ್ ನೋಡಿ ಇಲ್ಲಿ, ಕಲ್ಕತ್ತಾ, ಆಪ್ಷನ್ ಬಿ ಪುಲಿಕಾಟ್, ಆಪ್ಷನ್ ಸಿ ಗೋವಾ, ಆಪ್ಷನ್ ಡಿ ಪಾಂಡಿಚೇರಿ ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ಪುಲಿಕಾಟ್ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಪುಲಿಕಾಟ್ ಡಚ್ಚರ ಒಂದು ರಾಜಧಾನಿ ಆಗಿರುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, 12ನೇ ಪ್ರಶ್ನೆ, ಇನ್ ವಿಚ್ ಇಯರ್ ವಾಸ್ ದ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಎಸ್ಟಾಬ್ಲಿಷ್ಡ್ ಟು ಟ್ರೇಡ್ ವಿತ್ ಈಸ್ಟ್ ಇಂಡಿಯಾ ಅಂತ ಕೇಳಿದ್ದಾರೆ. ಅಂದರೆ ಇಂಗ್ಲಿಷರು ಅಂದರೆ ಬ್ರಿಟಿಷರು ಅವರ ಒಂದು ಕಾಲಾವಧಿಯನ್ನು ನಾನು ಹೇಳ್ತೀನಿ. 1600ರಿಂದ 1947 ತನಕನೂ ಕೂಡ ಏನೋ ಅವರು ನಮ್ಮ ಭಾರತ ದೇಶದಲ್ಲಿ ಇದ್ರಲ್ವಾ. ಸೊ ಇಲ್ಲಿ ಏನು ಕೇಳಿದ್ದಾರೆ, ಯಾವ ವರ್ಷ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಯಿತು ಅಂತ ಕೇಳಿರೋದು. ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಇರುತ್ತಿದೆ, 1600, 1601, 1602, 1664 ಅಂತ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ 1600 ಅನ್ನೋದು ಆನ್ಸರ್ ಆಗುತ್ತೆ. ಸೊ ಇದು ಏನು, ಇಂಗ್ಲೆಂಡಿನ ವರ್ತಕರು ಪೂರ್ವ ದೇಶಗಳ ಜೊತೆಗೆ ವ್ಯಾಪಾರ ಸಂಪರ್ಕವನ್ನು ಹೊಂದೋದಕ್ಕೆ ಅಂದರೆ ವ್ಯಾಪಾರ ಸಂಪರ್ಕ ಮಾಡೋದಕ್ಕೆ ಇಷ್ಟಪಡ್ತಾರೆ. ಸೊ 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ. ಸೊ ಎಲಿಜಬೆತ್ ರಾಣಿ ಏನಿದ್ದಾರೆ ಅವರ ಒಂದು ಅನುಮತಿಯನ್ನು ಪಡ್ಕೊಂಡು ಭಾರತದ ಜೊತೆಗೆ ವ್ಯಾಪಾರ ಸಂಪರ್ಕವನ್ನು ಇಂಗ್ಲಿಷರು ಬೆಳೆಸುವಂಥದ್ದು. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಮುಂದಿನ ಪ್ರಶ್ನೆ, ದ ಇಂಗ್ಲಿಷ್ ಕ್ವೀನ್ ಇಂಗ್ಲೆಂಡ್ ಹೂ ಗ್ರಾಂಟೆಡ್ ಪರ್ಮಿಷನ್ ಟು ದ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಟು ಟ್ರೇಡ್ ವಿತ್ ಈಸ್ಟ್ ಇಂಡಿಯಾ ವಾಸ್ ಅಂತ ಕೇಳಿದ್ದಾರೆ. ಅಂದರೆ ನಾನು ಜಸ್ಟ್ ಇವಾಗ ತಾನೇ ಹೇಳಿದೆ, ಅದನ್ನು ಕನ್ನಡದಲ್ಲಿ ನಿಮಗೆ ಕ್ವೆಶನ್ ಅರ್ಥ ಆದರೆ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಅಂದರೆ ಇಂಗ್ಲೆಂಡಿನ ರಾಣಿ, ಯಾವ ಒಬ್ಬ ರಾಣಿ ಭಾರತದ ಜೊತೆಗೆ ವ್ಯಾಪಾರವನ್ನು ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟರು ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ, ದ ಇಂಗ್ಲಿಷ್ ಕ್ವೀನ್ ಇಂಗ್ಲೆಂಡ್ ಅಂದರೆ ಬ್ರಿಟಿಷರ ಕ್ವೀನ್ ಅಥವಾ ಇಂಗ್ಲೆಂಡಿನ ಕ್ವೀನ್ ಯಾರು ಭಾರತದ ಜೊತೆಗೆ ಟು ದ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಟು ಟ್ರೇಡ್ ವಿತ್ ಈಸ್ಟ್ ಇಂಡಿಯಾ ವಾಸ್ ಅಂತ, ಅಂದರೆ ವ್ಯಾಪಾರ ಮಾಡೋದಕ್ಕೆ ಅನುಮತಿ ಕೊಟ್ಟರು ಅಂತ. ವಿಕ್ಟೋರಿಯಾ, ಎಲಿಜಬೆತ್, ಆಪ್ಷನ್ ಸಿ ಅಂಟಾನೆಟ್, ಆಪ್ಷನ್ ಡಿ ಕ್ಯಾಥರಿನ್ ಅಂತ ಇದೆ. ಸೊ ಆಪ್ಷನ್ ಬಿ ಏನಿದೆ ಎಲಿಜಬೆತ್ ರಾಣಿ, ಇಂಗ್ಲೆಂಡಿನ ಎಲಿಜಬೆತ್ ರಾಣಿ ಏನಿದ್ದಾರೆ ಅವರ ಒಂದು ಅನುಮತಿಯನ್ನು ಪಡ್ಕೊಂಡು ಭಾರತದ ಜೊತೆಗೆ ವ್ಯಾಪಾರ ಸಂಪರ್ಕವನ್ನು ಬೆಳೆಸಿದ್ರು ಅಂತಕ್ಕಂಥದ್ದು. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ, ದ ಮುಘಲ್ ಎಂಪರರ್ ಹೂ ಗ್ರಾಂಟೆಡ್ ಪರ್ಮಿಷನ್ ಟು ಸರ್ ಥಾಮಸ್ ರೋ ಟು ಟ್ರೇಡ್ ಇನ್ ಸೂರತ್ ಇನ್ 1615 ಅಂತ ಇದೆ. ಅಂದರೆ ಈ ಪ್ರಶ್ನೆ ಅರ್ಥ ಮಾಡ್ಕೋಬೇಕು, 1615ರಲ್ಲಿ ಯಾವ ಮೊಘಲ್ ಚಕ್ರವರ್ತಿ ಸರ್ ಥಾಮಸ್ ರೋ. ಸೊ ಇದರ ಒಂದು ಹಿನ್ನೆಲೆ ನಾನು ಹೇಳ್ತೀನಿ. ಈಸ್ಟ್ ಇಂಡಿಯಾ ಕಂಪನಿಯ ಹಡಗುಗಳೇನಿದ್ದಾವೆ ಸೂರತ್ ಬಂದರಿನಲ್ಲಿ ತಂಗ್ತಾ ಇದ್ವು ಅಥವಾ ಅಂದರೆ ಅಲ್ಲಿ ಸ್ಟೇ ಆಗ್ತಾ ಇದ್ವು. ಸರ್ ಥಾಮಸ್ ರೋ ಏನಿದ್ದಾರೆ 1615ರಲ್ಲಿ ಮೊಘಲ್ ಚಕ್ರವರ್ತಿಯ ಆಸ್ಥಾನಕ್ಕೆ ಭೇಟಿ ನೀಡಿ ವ್ಯಾಪಾರವನ್ನು ಮಾಡೋದಕ್ಕೆ ಅನುಮತಿಯನ್ನು ಪಡ್ಕೋತಾನೆ. ಆ ರಾಜ ಯಾರ ಒಂದು ಆಸ್ಥಾನಕ್ಕೆ ಹೋಗಿ ಅವನು ಮುಘಲ್ ಚಕ್ರವರ್ತಿಯೊಬ್ಬ ಇರ್ತಾನೆ, ಯಾರ ಒಂದು ಪರ್ಮಿಷನ್ ತಗೊಂಡ ಅಂತ ಕೇಳಿರೋದು ಪ್ರಶ್ನೆ. ಆಪ್ಷನ್ಸ್ ನೋಡಿ ಇಲ್ಲಿ, ಫಾರೂಕ್ ಶಿಯಾರ್, ಜಹಾಂಗೀರ್, ಶಾಜಹಾನ್, ಔರಂಗಜೇಬ್ ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ಜಹಾಂಗೀರ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಮೊಘಲರ ಚಕ್ರವರ್ತಿ ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ನೀಡಿ ಸೂರತ್ನಲ್ಲಿ ವ್ಯಾಪಾರವನ್ನು ಮಾಡೋದಕ್ಕೆ ಅನುಮತಿಯನ್ನು ಪಡ್ಕೊಳ್ಳೋವಂಥದ್ದು ಅಂತಕ್ಕಂಥದ್ದು. ನೆಕ್ಸ್ಟು 15ನೇ ಪ್ರಶ್ನೆ, ದ ಫಸ್ಟ್ ಕ್ಯಾಪಿಟಲ್ ಆಫ್ ದ ಬ್ರಿಟಿಷ್ ಇನ್ ಇಂಡಿಯಾ ವಾಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಬ್ರಿಟಿಷರ ಮೊದಲ ರಾಜಧಾನಿ ಯಾವುದಾಗಿತ್ತು ಭಾರತದಲ್ಲಿ ಅಂತ. ಸೊ ಕಲ್ಕತ್ತಾ, ಪುಲಿಕಾಟ್, ಗೋವಾ, ಪಾಂಡಿಚೇರಿ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ ಕಲ್ಕತ್ತಾ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಕಲ್ಕತ್ತಾ ಅಂದರೆ ಇವಾಗಿನ ಕೋಲ್ಕತ್ತಾ ಅಂತ ನಾವೇನು ಹೇಳ್ತೀವಿ, ಬ್ರಿಟಿಷರ ಮೊದಲ ರಾಜಧಾನಿ ಆಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಕಲ್ಕತ್ತಾ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ.
ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮ್ಯಾಚ್ ದ ಫಾಲೋವಿಂಗ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಮ್ಯಾಚ್ ದ ಫಾಲೋವಿಂಗ್ ಅಂತ ಬಂದಾಗ ಏನು ಫಸ್ಟ್ ಇದರಲ್ಲಿ ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು, ಬ್ರಿಟಿಷರು. ಸೊ ನೆಕ್ಸ್ಟ್ ಪಾರ್ಟಲ್ಲಿ ಅವರ ಒಂದು ರಾಜಧಾನಿಗಳನ್ನ ಕೊಟ್ಟಿದ್ದಾರೆ. ಸೊ ಇವಾಗ ಇದನ್ನ ಮ್ಯಾಚ್ ಮಾಡ್ತಾ ಹೋಗೋಣ. ಸೊ ಪೋರ್ಚುಗೀಸ್ ಅಂತ ಬಂದಾಗ ಏನು ಬರುತ್ತೆ ನೋಡಿ ಇಲ್ಲಿ, ಪಾಂಡಿಚೇರಿ, ಕಲ್ಕತ್ತಾ, ಪುಲಿಕಾಟ್, ಗೋವಾ ಅಂತ ಇದೆ. ಸೊ ಪೋರ್ಚುಗೀಸರು ಅಂತ ಬಂದಾಗ ಇಲ್ಲಿ ಗೋವಾ ಆಗುತ್ತೆ. ಪೋರ್ಚುಗೀಸರ ರಾಜಧಾನಿ ಯಾವುದು? ಗೋವಾ ಆಗುತ್ತೆ. ಸೊ ಡಚ್ಚರ ಒಂದು ರಾಜಧಾನಿ ಯಾವುದಾಗಿತ್ತು? ಪುಲಿಕಾಟ್ ಆಗಿತ್ತು. ಆ್ಯಂಡ್ ಫ್ರೆಂಚರ ಒಂದು ರಾಜಧಾನಿ ಪಾಂಡಿಚೇರಿ ಆಗಿತ್ತು. ಬ್ರಿಟಿಷರ ಒಂದು ರಾಜಧಾನಿ ಕ್ಯಾಲಿಕಟ್ ಅಥವಾ ಕಲ್ಕತ್ತಾ ಆಗಿತ್ತು. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ. ಸೊ 1 is D, 2 is C, 4 is A ಆ್ಯಂಡ್ 5th one is B, ಕ್ಯಾಲಿಕಟ್ ಅಥವಾ ಕಲ್ಕತ್ತಾ. ಓಕೆನಾ. ನೆಕ್ಸ್ಟ್ 17ನೇ ಒಂದು ಪ್ರಶ್ನೆ, ದಿಸ್ ಮುಘಲ್ ಎಂಪರರ್ ಗ್ರಾಂಟೆಡ್ ದಸ್ತಕಾಸ್ ಟು ದ ಬ್ರಿಟಿಷ್ ಅಂತ ಕೇಳಿದ್ದಾರೆ. ಅಂದರೆ ದಸ್ತಕಗಳು ಅಂದರೆ ಗೊತ್ತಲ್ವಾ? ದಸ್ತಕ ಅಂತ ಹೇಳಿದ್ರೆ ಕನ್ನಡದಲ್ಲಿ ಪರವಾನಗಿ ಅಥವಾ ಇಂಗ್ಲೀಷ್ನಲ್ಲಿ ಲೈಸೆನ್ಸ್ ಅಂತ ಹೇಳ್ತಾರೆ, ಆಯಿತಾ. ಸೊ ದಸ್ತಕಗಳು ಅಂತ ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ ಲೈಸೆನ್ಸ್ ಅಂತ. ಸೊ ಪ್ರಶ್ನೆ ಏನಪ್ಪ ಅಂತಂದರೆ, ಯಾವ ಮೊಘಲ್ ಚಕ್ರವರ್ತಿ ಏನು ಬ್ರಿಟಿಷರಿಗೆ ದಸ್ತಕಗಳನ್ನು ಅಥವಾ ಪರವಾನಗಿಯನ್ನು ಕೊಡ್ತಾನೆ ವ್ಯಾಪಾರ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ನೋಡಿ, ಇಲ್ಲಿ ಜಹಾಂಗೀರ್, ಶಾಜಹಾನ್, ಫಾರೂಕ್ಷಿಯಾರ್, ಬಹದ್ದೂರ್ ಶಾ ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಫಾರೂಕ್ಷಿಯಾರ್ ಅನ್ನೋದು ಆನ್ಸರ್ ಆಗುತ್ತೆ. ಮೊಘಲ್ ಚಕ್ರವರ್ತಿ ಫರೂಕ್ ಸಿಯಾರ್ನಿಂದ ಬಂಗಾಳ ಪ್ರಾಂತ್ಯ ಮತ್ತು ಸೂರತ್ನಲ್ಲಿ ಸುಂಕರಹಿತ ಅಂದರೆ ಟ್ಯಾಕ್ಸ್ ಇಲ್ದಿರ ತೆರಿಗೆ ರಹಿತ ವ್ಯಾಪಾರವನ್ನು ಮಾಡುವಂತಹ ಒಂದು ಪರವಾನಗಿ, ಅದಕ್ಕೆ ದಸ್ತಕ. ಸೊ ಪರವಾನಗಿಯಾದಂತಹ ಒಂದು ದಸ್ತಕಗಳನ್ನು ಪಡಿತಾರೆ. ಸೊ ಇವುಗಳ ಒಂದು ಸಹಾಯದಿಂದ ಇಂಗ್ಲೀಷರು ಏನು ಮಾಡ್ತಾರೆ, ದೇಶೀಯ ವ್ಯಾಪಾರಿಗಳಿಗಿಂತ ಶಕ್ತಿವಂತರಾಗ್ತಾರೆ. ಸೊ ಹಾಗಾಗಿ ಫಾರೂಕ್ ಶಿಯಾರ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟು 18ನೇ ಒಂದು ಪ್ರಶ್ನೆ, ವಾಟ್ ವರ್ ದ ಸ್ಪೆಷಲ್ ಪರ್ಮಿಟ್ಸ್ ಗ್ರಾಂಟೆಡ್ ಟು ಬ್ರಿಟಿಷ್ ಟ್ರೇಡ್ಸ್ ಟು ಕಂಡಕ್ಟ್ ಡ್ಯೂಟಿ ಫ್ರೀ ಟ್ರೇಡ್ ಅಂತ ಕೇಳಿದ್ದಾರೆ. 18ನೇ ಒಂದು ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತಂದರೆ ದಸ್ತಕ್. ಸೊ ದಸ್ತಕ್ ಅಂತಂದರೆ ಏನೋ ಗೊತ್ತಾ, ಆವಾಗಲೇ ಹೇಳಿದಂಗೆ ಸುಂಕವಿಲ್ಲದೆ ವ್ಯಾಪಾರ ಮುಕ್ತ ವ್ಯಾಪಾರ ನಡೆಸೋದಕ್ಕೋಸ್ಕರ ಬ್ರಿಟಿಷ್ ವರ್ತಕರಿಗೆ ನೀಡಲಾದ ಒಂದು ವಿಶೇಷ ಪರವಾನಗಿ ಅಥವಾ ಲೈಸೆನ್ಸ್ನ ನಾವು ಪತ್ರ ಅಥವಾ ದಸ್ತಕ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಕೂಡ ಅದೇ ಕೇಳಿದರೆ, ಸ್ಪೆಷಲ್ ಪರ್ಮಿಟ್ಸ್ ಅಂದರೆ ವಿಶೇಷ ಪರವಾನಗಿ, ಅದು ನಾವು ದಸ್ತಕ್ ಅಂತ ಹೇಳಿ ಕರಿತೀವಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು, ಹೂ ಆರ್ ದ ಲಾಸ್ಟ್ ಯುರೋಪಿಯನ್ಸ್ ಟು ಕಮ್ ಟು ಇಂಡಿಯಾ ಫಾರ್ ಟ್ರೇಡ್ ಅಂತ ಕೇಳಿದ್ದಾರೆ. ಸೊ ಭಾರತಕ್ಕೆ ಬಂದಂತಹ ಯುರೋಪಿಯನ್ನರಲ್ಲಿ ಕೊನೆಯ ಯುರೋಪಿಯನ್ನರು ಯಾರು ಅಂತ ಹೇಳಿ. ಆಪ್ಷನ್ಸ್ ನೋಡಿ, ಡಚ್, ಫ್ರೆಂಚ್, ಪೋರ್ಚುಗೀಸ್ ಮತ್ತು ಇಂಗ್ಲೀಷ್ ಅಂತ ಇದೆ. ಸೊ ಯಾರು ಹಾಗಾದರೆ ಫಸ್ಟ್ ಬಂದಿದ್ದು ಪೋರ್ಚುಗೀಸ್ ಅಂತ ಗೊತ್ತಾಯಿತು, ಲಾಸ್ಟಿಗೆ ಹೋಗಿದ್ದು ಪೋರ್ಚುಗೀಸ್ ಅಂತ ಗೊತ್ತಾಯಿತು. ಸೊ ಕೊನೆಯದಾಗಿ ಬಂದಂತಹ ಯುರೋಪಿಯನ್ನರು ಯಾರು ಅಂತ ಕೇಳಿರೋದ್ರಿಂದ ಆಪ್ಷನ್ ಬಿ, ಫ್ರೆಂಚ್ ಅನ್ನೋದು ಆನ್ಸರ್ ಆಗುತ್ತೆ. ಸೊ ವ್ಯಾಪಾರಕ್ಕಾಗಿ ಬಂದಂತಹ ಯುರೋಪಿಯನ್ನರಲ್ಲಿ ಫ್ರೆಂಚರೇ ಕೊನೆಯವರಾಗಿರ್ತಾರೆ. ಸೊ ಆಪ್ಷನ್ ಬಿ. ನೆಕ್ಸ್ಟು 20ನೇ ಒಂದು ಪ್ರಶ್ನೆ, ಇನ್ ವಿಚ್ ಇಯರ್ ವಾಸ್ ದ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಎಸ್ಟಾಬ್ಲಿಷ್ಡ್ ಅಂತ ಕೇಳಿದ್ದಾರೆ. ಅಂದರೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡಿದ್ದು ಯಾವಾಗ, ಯಾವ ವರ್ಷ ಸ್ಥಾಪನೆ ಆಯಿತು ಅಂತ. ಆಪ್ಷನ್ಸ್ ನೋಡಿ, 1600, 1601, 1602, 1664 ಅಂತ ಇದೆ. ಸೊ ಫ್ರೆಂಚ್ ಈಸ್ಟ್ ಇಂಡಿಯಾ ಬಂದ್ಬಿಟ್ಟು 1664ರಲ್ಲಿ ಸ್ಥಾಪನೆ ಆಗುತ್ತೆ, ಆಯಿತಾ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಒಂದು ಪ್ರಶ್ನೆ, where did the French establish their first trading fort in 1668 ಅಂತ. ಅಂದರೆ ಫ್ರೆಂಚರು ಅವರ ಒಂದು ಮೊದಲ ವ್ಯಾಪಾರ ಕೋಟೆಯನ್ನು 1668ರಲ್ಲಿ ಎಷ್ಟರಲ್ಲಿ ಸ್ಥಾಪನೆ ಮಾಡಿದ್ರು ಅಂತ ಪ್ರಶ್ನೆ ಕೇಳಿರೋದು, ಆಯಿತಾ. ಸೊ ಎಷ್ಟರಲ್ಲಿ ಅವರು ಎಲ್ಲಿ ಸ್ಥಾಪನೆ ಮಾಡಿದ್ರು ಅಂತ 1668ರಲ್ಲಿ ಅವರ ಒಂದು ಪ್ರಥಮ ವ್ಯಾಪಾರ ಕೋಟೆಯನ್ನು ಅಥವಾ ವ್ಯಾಪಾರ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಿದ್ರು ಅಂತ. ಕಲ್ಕತ್ತಾ, ಪುಲಿಕಾಟ್, ಸೂರತ್, ಪಾಂಡಿಚೇರಿ ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಸೂರತ್ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಫ್ರೆಂಚರು ತಮ್ಮ ಪ್ರಥಮ ವ್ಯಾಪಾರ ಕೋಟೆಯನ್ನು ಸಾಮಾನ್ಯ ಶಕ 1668ರಲ್ಲಿ ಸೂರತ್ನಲ್ಲಿ ಓಪನ್ ಮಾಡ್ತಾರೆ. ಆನಂತರ ಸ್ವಲ್ಪ ಟೈಮಲ್ಲಿಯೇ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಅವರ ಒಂದು ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸ್ತಾರೆ. ಸೊ ಎಲ್ಲೆಲ್ಲಿ ಫ್ರೆಂಚರ ಒಂದು ವ್ಯಾಪಾರ ಕೇಂದ್ರಗಳಿದ್ವು ಅಂತ ಹೇಳಿದ್ರೆ, ಪಾಂಡಿಚೇರಿ ಆಗಿರ್ಬೋದು, ಮಚಿಲಿಪಟ್ಟಣ ಆಗಿರ್ಬೋದು, ಕಲ್ಲಿಕೋಟೆ, ಮಾಹೆ, ಕಾರೈಕಲ್ ಮತ್ತು ಚಂದ್ರನಗರ, ಇಲ್ಲೆಲ್ಲವೂ ಕೂಡ ಫ್ರೆಂಚರ ಒಂದು ವ್ಯಾಪಾರ ಕೇಂದ್ರಗಳಿರುತ್ತೆ. ಆ್ಯಂಡ್ ಪಾಂಡಿಚೇರಿ ಫ್ರೆಂಚರ ಒಂದು ರಾಜಧಾನಿ ಆಗಿರುತ್ತೆ.
ಸೊ ಇದಿಷ್ಟು ಏನು ಚಾಪ್ಟರ್ 3 ಅಂದರೆ ಅಧ್ಯಾಯ 3ಕ್ಕೆ ಸಂಬಂಧಪಟ್ಟ ಹಾಗೆ ಭಾರತಕ್ಕೆ ಐರೋಪ್ಯರ ಆಗಮನ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳಾಗಿದ್ವು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.